ಸುನಿಲ್ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನೋಡೋಣ. ರಿಪಬ್ಲಿಕ್ ಕನ್ನಡದಲ್ಲಿ ವಾಲ್ಮೀಕಿ ನಿಗಮದ ಮತ್ತೊಂದು ಬಾಂಬ್. ಕಾಂಗ್ರೆಸ್ ಸರ್ಕಾರದ ಮೇಲೆ ದೊಡ್ಡ ಬಾಂಬ್ ಬಿದ್ದಿದೆ. ಬುಡಕಟ್ಟು ಜನರ ಏಳ್ಗೆಗೆ ನಿಗದಿಯಾಗಿದ್ದ ಅನುದಾನ 2024ರ ಚುನಾವಣೆಗೆ ಈ ಅನುದಾನ ದುರ್ಬಳಕೆ ಆಗಿದೆ. ಕಾಂಗ್ರೆಸ್ ಸಚಿವರ ಆಪ್ತರಿಂದ ಇಡಿಗೆ ಈ ವಿಚಾರವಾಗಿ ಕನ್ಫರ್ಮೇಷನ್ ಸಿಕ್ಕಿದೆ. ಈ ನಿಗಮದ ಹಣ ಚುನಾವಣೆಗೆ ಬಳಕೆಯಾಗಿದ್ದು, ಇದರ ಬಗ್ಗೆ ಕನ್ಫರ್ಮೇಷನ್ ಕೊಟ್ಟಿರೋದು ನಾಗೇಂದ್ರ ಆಪ್ತರೇ ಇಡಿಗೆ. ವಾಲ್ಮೀಕಿ ನಿಗಮದ ಹಣ ಚುನಾವಣೆಗೆ ಕಳುವು, ಚುನಾವಣೆ ಖರ್ಚಿಗೆ ನಿಗಮದ ಹಣವನ್ನ ಬಳಕೆ ಮಾಡಲಾಗಿದೆ ಅನ್ನುವಂಥದ್ದು ಈಗ ಖಾತ್ರಿ ಆಗ್ತಾ ಇದೆ. ಇದನ್ನ ಇಡಿಗೆ ಖಾತ್ರಿ ಮಾಡಿದವರು ನಾಗೇಂದ್ರ ಆಪ್ತರು. ನೋಡಿ, ಬಡವರ ಏಳ್ಗೆಗಾಗಿ, ಪರಿಶಿಷ್ಟರ ಏಳ್ಗೆಗಾಗಿ 187 ಕೋಟಿ ರೂಪಾಯಿ ಹಣವನ್ನ ಆ ನಿಗಮಕ್ಕೆ ಮೀಸಲಿರಿಸಿದ್ರೆ ಆ ಹಣವನ್ನ ಇವರು ಲೂಟಿ ಹೊಡೆದು ಚುನಾವಣೆಗಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಈಗ ಜಗಜ್ಜಾಹೀರಾಗಿದೆ ವಿತ್ ಕನ್ಫರ್ಮೇಷನ್. ದೃಢೀಕರಣ ಮಾಡಿದ್ದು ನಾಗೇಂದ್ರ ಆಪ್ತರು ಇಡಿಗೆ. ಅಲ್ಲಿಗೆ ಇಷ್ಟು ದಿನ ನಾವು ಈ ಹಣ ಚುನಾವಣೆಗೆ ದುರ್ಬಳಕೆ ಆಗಿರಬಹುದು ಅಂತ ಏನು ಅಂದಾಜು ಮಾಡ್ತಾ ಇದ್ವಿ, ಅದೀಗ ಖಾತ್ರಿ ಆಗಿದೆ. ಪಕ್ಕಾ ಕನ್ಫರ್ಮೇಷನ್. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಆಯಾಮದಲ್ಲಿಯೂ ಕೂಡ ಸುದ್ದಿಯನ್ನ ಬಿತ್ತರಿಸಿತ್ತು. ಹಣ ದುರ್ಬಳಕೆ ಆಗಿರೋದ್ರ ಬಗ್ಗೆ ಹೇಳಿತ್ತು. ಚುನಾವಣೆಗೆ ಈ ಹಣವನ್ನ ಬಳಸಿರಬಹುದು ಅಂತ. ಈಗ ಸ್ವತಃ ಇಡಿ ಅಧಿಕಾರಿಗಳ ಮುಂದೆ ನಾಗೇಂದ್ರ ಆಪ್ತರು ಇದರ ಬಗ್ಗೆ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಚುನಾವಣೆಗೆ ಈ ಹಣ ದುರ್ಬಳಕೆ ಆಗಿದೆ ಅಂತ. ನೋಡಿ, ಕಾಂಗ್ರೆಸ್ ಸಚಿವರಿಂದಲೇ ಈಗ ಯಾವ ರೀತಿ ಅನುದಾನದ ಹಣ ದುರ್ಬಳಕೆ ಆಗಿದೆ ಅನ್ನೋದ್ರ ಬಗ್ಗೆ ದೃಢೀಕರಣ ಸಿಕ್ಕಿದೆ ನಾಗೇಂದ್ರ ಆಪ್ತರಿಂದ. ಇಷ್ಟು ದಿನ ಏನೆಲ್ಲ ಬೆಳವಣಿಗೆ ಆಗ್ತಾ ಇತ್ತು ಅನ್ನೋದಕ್ಕೆ ಪುಷ್ಟಿ ಸಿಗ್ತಾ ಇದೆ. ಈಗ ಕಾಂಗ್ರೆಸ್ ಏನ್ ಹೇಳ್ತೆ ಈ ಬಗ್ಗೆ, ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಕೊಲೀಗ ನಾಗೇಂದ್ರ ಬಾಬು ಮತ್ತು ಸುನೀಲ್. ಇಬ್ರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ದೀವಿ ಇಷ್ಟು ದಿನ ಚುನಾವಣೆಗೆ ದುರ್ಬಳಕೆ ಆಗಿರಬಹುದು ಅನ್ನುವಂಥ ವಿಚಾರ ಈಗ ಖಾತ್ರಿ ಆಗ್ತಾ ಇದೆ. ಈ ಅನುದಾನದ ಹಣವನ್ನ ಚುನಾವಣೆಗೇನೆ ಬಳಕೆ ಮಾಡಲಾಗಿತ್ತು ಅನ್ನುವಂಥ ದೃಢೀಕರಣ ಸಿಗ್ತಾ ಇರೋದು ನಾಗೇಂದ್ರ ಆಪ್ತರಿಂದ. ಈಗ ಬಾಯ್ ಬಿಡ್ಲಿ ಸರ್ಕಾರ, ಈಗ ಬಿಡ್ಲಿ ಕಾಂಗ್ರೆಸ್ ಇದ್ರ ಬಗ್ಗೆ ಉತ್ತರವನ್ನ ಕೊಡ್ಲಿ. ಏನ್ ಹೇಳ್ತೀರಿ ತಾವು? ಶ್ರೀಪಾದ್, ನೋಡಿ, ಈಗ ಪ್ರಮುಖವಾಗಿ 187 ಕೋಟಿ ಹಣ ಹೇಗೆಲ್ಲ ವರ್ಗಾವಣೆ ಆಯಿತು, ಯಾರು ಯಾರಿಗೆ ವರ್ಗಾವಣೆ ಮಾಡಿದ್ರು, ಆ ಹಣ ಎಲ್ಲಿಗೆಲ್ಲ ಹೋಯ್ತು ಅನ್ನೋದ್ರ ಬಗ್ಗೆ ಇಡಿ ಅಧಿಕಾರಿಗಳು ಒಂದು ಕಡೆ ತನಿಖೆಯನ್ನು ನಡೆಸ್ತಿದ್ದಾರೆ, ಮತ್ತೊಂದು ಕಡೆ SIT ಕೂಡ ತನಿಖೆ ನಡೆಸ್ತಾ ಇದೆ. ಇದರ ನಡುವೆ ಈಗ ರಿಪಬ್ಲಿಕ್ ಮೀಡಿಯಾಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಡಾಕ್ಯುಮೆಂಟ್ ಲಭ್ಯ ಆಗಿದೆ. ಆ ಡಾಕ್ಯುಮೆಂಟ್ನಲ್ಲಿ ಪ್ರಮುಖವಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಸಂದಾಯ ಆಗಿದೆ, ಇದರಲ್ಲಿ ಸಂದಾಯ ಮಾಡೋದಕ್ಕೆ ಯಾರು ಸೂಚನೆ ಕೊಟ್ಟಿದ್ರು, ಯಾವ ಖಾತೆಗೆ ಯಾವಾಗ ಹಣ ವರ್ಗಾವಣೆ ಆಗಿತ್ತು, ಜೊತೆಗೆ ನಾಗೇಂದ್ರ ಅವರ ಪಾತ್ರ ಏನು, ನೆಕುಂಟಿ ನಾಗರಾಜ್ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇರುವಂಥ ಒಂದು ಡಾಕ್ಯುಮೆಂಟ್ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸೊ ನೋಡಿ, ಪ್ರಮುಖವಾಗಿ ಯಾವ ರೀತಿಯಾಗಿ ನೋಡಿ ಈ ಒಂದು ಡಾಕ್ಯುಮೆಂಟನ್ನು ನಮ್ಮ ಮೊಬೈಲಲ್ಲಿ ಕೂಡ ಇದೆ, ಅದನ್ನು ಕೂಡ ನಾನು ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ಈ ಮೊಬೈಲಲ್ಲಿರುವಂಥ ಈ ಡಾಕ್ಯುಮೆಂಟ್ ಏನಿದೆ, ಈ ಡಾಕ್ಯುಮೆಂಟಲ್ಲಿ ಎಲ್ಲ ಹೇಳ್ತಾ ಇದೆ ಎಷ್ಟು ಕೋಟಿ ಹಣ ಯಾರಿಗೆ ವರ್ಗಾವಣೆ ಆಗಿದೆ, ಆ ಹಣವನ್ನು ವರ್ಗಾವಣೆ ಮಾಡೋದಕ್ಕೆ ಕಾರಣಕರ್ತರು ಯಾರು ಅಂತೇಳಿ. ಇದೆಲ್ಲವನ್ನ ಕೂಡ ಗಮನಿಸಿದಾಗ ನಾಗೇಂದ್ರ ಅವರ ಪಾತ್ರ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡ್ತಾರೆ, ದಾಖಲೆಗಳನ್ನು ಮುಂದಿಟ್ಟುಕೊಂಡು ಅದರ ಆಧಾರದಲ್ಲಿ ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಹೋಗ್ತಾರೆ. ಏನೇ ಪ್ರಶ್ನೆ ಮಾಡಿದ್ರು ಕೂಡ ಯಾವುದಕ್ಕೂ ಕೂಡ ಉತ್ತರವನ್ನು ಕೊಡದೆ ನನಗೇನು ಗೊತ್ತಿಲ್ಲ ಅನ್ನುವ ವಿಚಾರವನ್ನು ಮಾತ್ರ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಂತಹ ನಾಗೇಂದ್ರ ಅವರನ್ನು ಆ ಬಳಿಕ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿ ನಂತರ ಕಸ್ಟಡಿಗೆ ಪಡೆದುಕೊಳ್ತಾರೆ. ರಿಮ್ಯಾಂಡ್ ಕಾಪಿಯಲ್ಲಿ ಹೇಳಿದರು, ನಮಗೆ ಈ ಕಾರಣಕ್ಕೋಸ್ಕರ ನಮಗೆ ನಾಗೇಂದ್ರ ಅವ್ರನ್ನ ಕಸ್ಟಡಿ ಕೊಡಬೇಕು, ನಮ್ಮ ಹತ್ರ ಸಾಕ್ಷಿಗಳಿದೆ, ಸಾಕ್ಷಿಗಳನ್ನು ಇಟ್ಟುಕೊಂಡು ನಾವು ವಿಚಾರಣೆನ ಮಾಡಬೇಕಾಗಿದೆ ಅಂತೇಳಿ. ಸೊ ಈ ಎಲ್ಲ ಸಾಕ್ಷಿಗಳಲ್ಲಿ ಅಂತ ನಾವು ನೋಡ್ತಾ ಹೋದಾಗ ಆ ಒಂದು ಡಾಕ್ಯುಮೆಂಟ್ ನಮಗೆ ಸಿಗ್ತಾ ಇರುವಂಥದ್ದು. ಸುನಿಲ್ನ ಕೇಳ್ತೀನಿ. ಸುನಿಲ್, ಈಗ ಈ ಒಂದು ಡಾಕ್ಯುಮೆಂಟನ್ನು ಗಮನಿಸ್ತಾ ಇದ್ರಿ, ಅವರ ಒಂದು ರೂಟ್ ಇರುವಂಥದ್ದು, ಎಲ್ಲಿಂದ ಹೇಗೆ ಹೋಯ್ತು, ಯಾರಿಗೆ ಹೋಯ್ತು, ಆ ನಂತರ ಎಲ್ಲೆಲ್ಲಿಗೆ ಬಂದು ನಿಂತಿದೆ ಅಂತೇಳಿ ಏನು ಹೇಳ್ತೀರಾ ಡಾಕ್ಯುಮೆಂಟ್ ವಿಚಾರವಾಗಿ? ನಾಗೇಂದ್ರ, ಈಗ ತನಿಖೆಯನ್ನು ನಡೆಸ್ತಿರುವಂತಹ ಅಧಿಕಾರಿಗಳು ಈ ಅಮೌಂಟ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿರೋದು. ಅದರಲ್ಲಿ ಮೊದಲನೇದಾಗಿ ಗೊತ್ತಾಗಿರುವಂಥ ವಿಚಾರ ಅಂತ ಹೇಳಿದ್ರೆ, ಈ 187 ಕೋಟಿಯಲ್ಲಿ ಸುಮಾರು 94 ಕೋಟಿ ಮೊದಲು ವರ್ಗಾವಣೆ ಆಗಿತ್ತು. ಆ ಬಳಿಕ ಅದರಲ್ಲಿ ಒಂದು 5 ಕೋಟಿ ವಾಪಸ್ ಬಂದಿತ್ತು. ಇನ್ನು ಉಳಿದಂತೆ 89 ಕೋಟಿ ಹಣ ಏನಿದೆ, ಆ ಹಣ ಕಂಪ್ಲೀಟ್ ಆಗಿ 18 ಅಕೌಂಟ್ಗಳಿಗೆ ಡಿವೈಡ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿತ್ತು.
ಮುಂದಿನ ದಿನಗಳಲ್ಲಿ ಈ 18 ಅಕೌಂಟ್ಗಳಿಂದ ಮತ್ತೆ ಬೇರೆ ಬೇರೆ ಅಕೌಂಟ್ಗಳಿಗೆ ಸಣ್ಣ ಸಣ್ಣ ಅಮೌಂಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿತ್ತು. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆ ಹಣವನ್ನು ವಿತ್ಡ್ರಾ ಮಾಡ್ಕೊಳ್ಳೋಕ್ಕೆ. ಈಗ ಇಡಿ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂತಹ ಒಂದು ಪ್ರಮುಖ ವಿಚಾರ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಕಾಂಗ್ರೆಸ್ ಸಚಿವರಿಂದಲೇ ಇಡಿ ಖಜಾನೆಯ ಲೂಟಿಯ ಸಂಚು ಈಗ ಬಹಿರಂಗ ಆಗ್ತಾ ಇದೆ. ಕಾಂಗ್ರೆಸ್ನ ಸಚಿವರಾಗಿದ್ದ ನಾಗೇಂದ್ರ ಅವರಿಂದ ಸರ್ಕಾರಿ ನಿಧಿಯ ಲೂಟ್ ಹಣ ಲೂಟಿಗಂತಾನೆ ಇವರು ಶಾಂಗ್ರಿಲಾ ಹೋಟೆಲ್ ಅಲ್ಲಿ ಸಭೆಯನ್ನ ನಡೆಸಿದ್ರು. ರಹಸ್ಯ ಸಭೆಯನ್ನ ಹೆಂಗೆ ದುಡ್ಡು ಹೊಡೆಯೋಣ ಅಂತ. ಇಡಿ ತನಿಖೆಯಲ್ಲಿ ಹಗರಣದ ಮಾಹಿತಿಯ ಎಲ್ಲ ವಿಚಾರ ಬಯಲಾಗ್ತಾ ಇದೆ. ಈ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ವಾಲ್ಮೀಕಿ ನಿಗಮದ ಬಾಂಬ್ ನೆತ್ತಿ ಮೇಲೆಯೇ ಬಿದ್ದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಆಲ್ರೆಡಿ ಜಾಯ್ನ್ ಆಗಿರುವಂತಹ ನಾಗೇಂದ್ರ ಬಾಬು. ನೋಡಿ, ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಕಾಂಗ್ರೆಸ್ ಸಚಿವರು ಸರ್ಕಾರದ ನಿಧಿಯನ್ನ ರಾತ್ರಿ ಯಾವ ರೀತಿ ಲೂಟ್ ಮಾಡಬೇಕು ಅಂತ ಶಾಂಗ್ರಿಲಾ ಹೋಟೆಲ್ ಹೋಗಿ ಸಭೆ ಮಾಡ್ತಾರೆ. ರಹಸ್ಯ ಸಭೆ, ದುಡ್ಡು ಹೊಡೆಯೋ ಸಭೆ. ಈಗ ಹೇಳ್ತಾರೆ ನನಗೇನು ಗೊತ್ತಿಲ್ಲ ಅಂತ. ಈ ಡಾಕ್ಯುಮೆಂಟ್ಸ್ ಈಗ ಸ್ಪಷ್ಟ ಉತ್ತರವನ್ನ ಕೊಡ್ತಾ ಇವೆ, ನೀವೇ ಲೂಟ್ ಮಾಡಿದ್ದು ಅಂತ. ಏನೆಲ್ಲ ಉತ್ತರ ಕೊಡ್ತೀರಿ, ಏನೆಲ್ಲ ವಿಚಾರಗಳೀಗ ಬಹಿರಂಗ ಆಗ್ತಾ ಇದೆ, ಅಪ್ಡೇಟ್ಸ್ ಕೊಡಿ ನಾಗೇಂದ್ರ. ಶ್ರೀಪಾದ್ ಪಾಟೀಲ್, ನೋಡಿ, ರಿಪಬ್ಲಿಕ್ ಕನ್ನಡ 2 ದಿನದ ಹಿಂದೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಇಟ್ಟುಕೊಂಡು ಬ್ರೇಕ್ ಅನ್ನ ಮಾಡಿತ್ತು. ಈ ಇಡೀ ಹಗರಣಕ್ಕೆ ಒಂದು ಸೆಂಟರ್ ಆಫ್ ಅಟ್ರಾಕ್ಟ್ ಆಗಿದ್ದು ಒಂದು ಶಾಂಗ್ರಿಲಾ ಹೋಟೆಲ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಆ ಒಂದು ಶಾಂಗ್ರಿಲಾ ಹೋಟೆಲ್ನಲ್ಲಿ ಮಹತ್ವದ ಮೀಟಿಂಗ್ಗಳಾಗಿತ್ತು. ಯಾರೆಲ್ಲ ಮೀಟಿಂಗ್ ಮಾಡಿದ್ರು ಅನ್ನೋದ್ರ ಸಮೇತವಾಗಿ ಒಂದು 9 ಎವಿಡೆನ್ಸ್ಗಳ ಪಾಯಿಂಟ್ ಇಟ್ಕೊಂಡು ರಿಪಬ್ಲಿಕ್ ಕನ್ನಡ ಬ್ರೇಕನ್ನು ಮಾಡಿತ್ತು. ಈ ಎಲ್ಲ ಪಾಯಿಂಟ್ಗಳನ್ನು ಕೂಡ ಈಗ ಇಡಿ ಅಧಿಕಾರಿಗಳು ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಶಾಂಗ್ರಿಲಾ ಹೋಟೆಲ್ನಲ್ಲಿ ಈ ಹಗರಣದ ಒಂದು ಜಾಡಿ ಏನು ಶುರುವಾಗುತ್ತೆ, ಅಲ್ಲಿಂದಲೇ ಒಂದು ಶುರುವಾಗಿರುವಂಥದ್ದು. ಆ ಒಂದು ಶಾಂಗ್ರಿಲಾ ಹೋಟೆಲ್ನಲ್ಲಿ ಆದಂಥ ಮೀಟಿಂಗ್ ಏನಿದೆ, ಆ ಮೀಟಿಂಗಿಗೆ ಸಚಿವರಾಗಿದ್ದಂಥ ನಾಗೇಂದ್ರ ಅವರು ಕೂಡ ಹೋಗಿದ್ರು, ನಿಗಮ ಮಂಡಳಿಯ MD ಆಗಿದ್ದಂಥ ಪದ್ಮರಾಜ್ ಕೂಡ ಹೋಗಿದ್ರು, ಹೀಗೆ ಬೇರೆ ಬೇರೆ ಬ್ಯಾಂಕ್ನ ಅಧಿಕಾರಿಗಳು ಕೂಡ ಹೋಗಿದ್ರು ಅನ್ನುವ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಅಂದರೆ ಇಲ್ಲಿ ಸ್ಪಷ್ಟ ಹಣ ದುರ್ಬಳಕೆ ಆಗೋದಕ್ಕೆ ಪ್ರಮುಖವಾದಂಥ ಕಾರಣಕರ್ತರು ನಾಗೇಂದ್ರ ಅನ್ನೋದು ಈ ಒಂದು ಡಾಕ್ಯುಮೆಂಟ್ ಹೇಳ್ತಾ ಇದೆ. ಇದೇ ಒಂದು ಆಯಾಮದಲ್ಲಿ ತನಿಖೆಯನ್ನು ನಡೆಸ್ತಾ ಇರುವಂಥ ಇಡಿ ಅಧಿಕಾರಿಗಳು ಸಾಕ್ಷಿಗಳನ್ನು ಕಲೆ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಅಷ್ಟೇ ಅಲ್ಲ ಶ್ರೀಪಾದ್, ಮುಂದಿನ ಕ್ಷಣಗಳಲ್ಲಿ ಅಂದರೆ ಮುಂದಿನ ಹಂತದಲ್ಲಿ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನು ಸ್ಥಳ ಮಹಾಜರು ಮಾಡೋದಕ್ಕೂ ಕೂಡ ಕರೆದುಕೊಂಡು ಹೋಗುವಂಥ ಸಾಧ್ಯತೆಗಳನ್ನು ಇಲ್ಲಿ ಅಲ್ಲಗಳೆಯುವಂತಿಲ್ಲ. ನೋಡಿ, ಈಗ ಸುನಿಲ್ನ ಕೇಳ್ತೀನಿ. ಸುನಿಲ್, ನೋಡಿ, ಈಗ 9 ಸಾಕ್ಷಿಗಳನ್ನು ಇಟ್ಕೊಂಡು 9 ಪಾಯಿಂಟ್ಗಳನ್ನ ಇಟ್ಕೊಂಡು ನಾವು 3 ದಿನದಿಂದ ಸುದ್ದಿಯನ್ನು ಮಾಡಿದ್ವಿ. ಈಗ ಅದು ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿ